ಕೊಡಗಿನಲ್ಲಿ ಮುಂದುವರೆದ ಭಾರೀ ಗಾಳಿ ಮಳೆಯ ರಭಸಕ್ಕೆ ಮನೆಯ ಮುಂಭಾಗದ ತಡೆಗೋಡೆ ಕುಸಿತ. ಮಡಿಕೇರಿ ನಗರದ ಸುಬ್ರಹ್ಮಣ್ಯ ನಗರದ ಸ್ಫಟಿಕ ಲೇಔಟ್ನಲ್ಲಿ ನಡೆದ ಘಟನೆ. ಬೆದ್ದಪ್ಪ ಎಂಬುವರ ಮನೆಯ ಬಳಿಯ ತಡೆಗೋಡೆ ಕುಸಿತದಿಂದ ಮನೆಗೂ ಹಾನಿಯಾಗೋ ಸಾಧ್ಯತೆ. ನಿರ್ಮಾಣ ಹಂತದ ಮನೆಯ ಪಕ್ಕದ ತಡೆಗೋಡೆ. ಸ್ಥಳಕ್ಕೆ ನಗರಸಭೆ ಕೌನ್ಸಿಲರ್ ಅಪ್ಪಣ್ಣ ಭೇಟಿ ಪರಿಶೀಲನೆ. ಕೊಡಗು ಜಿಲ್ಲೆ ಮಡಿಕೇರಿಯ ಸ್ಫಟಿಕ ಲೇಔಟ್. நீ பைக் வராது, அதுல ஃபுல் பாயிண்ட். ಈಗ ಸ್ಫಟಿಕ ಲೇಔಟಲ್ಲಿ ಬರೆ ಕುಸಿತ ಅಂತ ತಕ್ಷಣ ಸ್ಥಳಕ್ಕೆ ಇಮಿಡಿಯೇಟ್ ನೀವು ಬಂದಿದ್ದೀರಾ, ಇಲ್ಲಿ ಏನು ವ್ಯವಸ್ಥೆ ಕಲ್ಪಿಸಿದ್ದೀರಾ ಅಂತ ಹೇಳ್ಬೋದು? ಏನಂದರೆ ಅದು ಆ್ಯಕ್ಚುಲಿ ಮುಳಿಯ ಲೇಔಟ್, ಅದು ಈ ಕಡೆ ಭಾಗದಲ್ಲಿ ಅವರೇ ಸ್ಫಟಿಕ ಲೇಔಟ್ ಅಂದರೆ ಮುಳಿಯದವರೇ ಮಾಡಿದಂಥ ಲೇಔಟ್ ಇದು. ಅವರು ಒಂದು ಹಿಂದುಗಡೆ ತಡೆಗೋಡೆ ಸೈಟ್ ಮಾಡಬೇಕಾದ್ರೆ ತಡೆಗೋಡೆ ಕಟ್ಟಿದರೆ ಆ ತಡೆಗೋಡೆ ಬಿದ್ದೋಗಿರೋದು ಈಗ. ಸೊ ಅದರಿಂದ ಹೊಸದಾಗಿ ಮನೆ ಕಟ್ತಾ ಇದ್ದಾರೆ. ಅವ್ರದ್ದು ಮನೆ ಪಾಪ ಇನ್ನೂ ಗೃಹಪ್ರವೇಶನೂ ಆಗಿಲ್ಲ. ಆ ಟೈಮಲ್ಲಿ ಈ ಥರ ಆಗಬಾರ್ದಿತ್ತು, ಆಗೋಗಿದೆ. ಬಟ್ ನಾನೀಗ ಬಂದು ನೋಡಿದ ತಕ್ಷಣ ಇಮಿಡಿಯೇಟ್ ಟಾರ್ಪಲ್ ವ್ಯವಸ್ಥೆ ಮತ್ತು ಅದಕ್ಕೇನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೇನೆ. ನೋಡೋಣ, ಈಗ ಸ್ವಲ್ಪ ಮಳೆ ಬಿಟ್ಟ ಮೇಲೆ ಇನ್ನು ಅದೇ ಮುಳಿದವರೊಟ್ಟಿಗೆ ಮಾತಾಡಿ ಅದಕ್ಕೆ ರಿಟರ್ನ್ವರೆಗೂ ಒಂದು ವ್ಯವಸ್ಥೆ ಮಾಡ್ತೇವೆ. ಸರಿ, ಮನೆಗೇನೋ ತೊಂದರೆ ಉಂಟಾ? ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಮನೆಯದು ಅಂದರೆ ಹಾಕಿದ ಮಣ್ಣು ಕೆಳಗಡೆ ಭಾಗದ್ದು ಇದ್ದಂಥದ್ದು ಅಲ್ಲಿಗೆ ಅವರು ಕಟ್ಟೆ ಕಟ್ಟಿದ್ದು ಅದು ಎಳೆದೋಗಿದೆ, ತೊಂದರೆ ಇಲ್ಲ. ಅದು ಮನೆಗೇನು ಆ ಥರ ಡ್ಯಾಮೇಜ್ ಏನಿಲ್ಲ. ಥ್ಯಾಂಕ್ ಯು ಸರ್. ನೋಡಿ.